ನಮ್ಮೂರಲ್ಲಿ ನ್ಯೂಸ್ 18 ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮಂಜು ಆರ್ಯ. ನಿಮ್ಮ ಊರಿನ ಏನೇ ಸಮಸ್ಯೆ ಇದ್ರೂ ಕೂಡ ಅಷ್ಟೇ, ನಾವು ನಿಮ್ಮ ಊರಿಗೆ ಬಂದು ಆ ಒಂದು ಸಮಸ್ಯೆಯನ್ನ ಸರ್ಕಾರ ಮತ್ತು ಜನಪ್ರತಿನಿಧಿಗಳ ಮುಂದೆ ಇಡುವಂತ ಒಂದು ಕೆಲಸವನ್ನ ನಮ್ಮೂರಲ್ಲಿ ನ್ಯೂಸ್ 18 ಅನ್ನುವಂತ ಕಾರ್ಯಕ್ರಮದ ಮುಖಾಂತರವಾಗಿ ಮಾಡ್ಕೊಂಡು ಬರ್ತಾ ಇದ್ದೀವಿ. ಅದರಂತೆ ಇವತ್ತು ನಾನು ಕೋಲಾರ ಜಿಲ್ಲೆಯ ವೇಮಗಲ್ ಸಮೀಪದ ಸುಳದೇನಹಳ್ಳಿ ಅನ್ನುವಂತ ಒಂದು ಗ್ರಾಮದಲ್ಲಿದ್ದೀನಿ. ಇಲ್ಲಿ ವೇಮಗಲ್ನ ಪಟ್ಟಣ ಪಂಚಾಯಿತಿಯ ಎಲೆಕ್ಷನ್ ಇನ್ನೇನು ಶುರುವಾಗುತ್ತೆ ಅನ್ನುವಂತರಲ್ಲಿ ಆತುರಾತುರವಾಗಿ ಒಂದು ಅಧಿಸೂಚನೆಯನ್ನು ಹೊರಡಿಸ್ತಾರೆ. 18 ಕೋಟಿ ವೆಚ್ಚದಲ್ಲಿ ಸುಮಾರು 7 ಹಳ್ಳಿಗಳಿಗೆ ವಿವಿಧ ಕಾಮಗಾರಿಗಳಿಗೆ ಚಾಲನೆಯನ್ನ ಕೊಡ್ತಾರೆ. ಆ ಚಾಲನೆ ಕೊಟ್ಟಂತಹ ಕಾಮಗಾರಿಗಳ ದುಸ್ಥಿತಿಯನ್ನು ಒಮ್ಮೆ ನೀವು ಗಮನಿಸ್ತಾ ಇರಬಹುದು. ಗೆದ್ದಿದ್ದಾದ್ಮೇಲೆ ಎಲ್ಲೋದ್ರು ಇವರೆಲ್ಲರೂ ಕಗ್ಗಿಸ್ದಂಗೆ ಗೀಸ್ಬಿಟ್ಟು ಊರದ ಯಾವ್ದು ಅಂತ ಓಡಾಡ್ಬಿಟ್ಟು ಗುದ್ಲಿ ಪೂಜೆ ಮಾಡಿದ್ರು, ನಾವೊಂಥರ ಪೂಜೆ ಮಾಡಿ ಅವ್ರಿಗೆ ಪೂಜೆ ಮಾಡ. ಅಭಿವೃದ್ಧಿ ಇಲ್ಲ, ಏನಿಲ್ಲ. ಈ ಊರಾಗ ಇರೋದೇ ಬೇಡ ಅನ್ಸ್ಬಿಟ್ಟದೆ. ಊರುಗಳಲ್ಲಿ ಅಣ್ಣನವ್ರವ್ರ ಅಥವಾ ಇನ್ನೇನ ತಿಂತಾರ ಅಂತ ಈ ರಸ್ತೆನಿ ಈ ರೀತಿ ಇಟ್ಕೊಂಡವ್ರೆ. ಕೋಲಾರ ಶಾಸಕರು ಸಿಂಗ್ಪುರ್ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಇದೇ ಸಿಂಗ್ಪುರ್. ಇವರೆಲ್ಲ ಬೇಕಾ ನಮ್ಗ ಮಣ್ಣು ತಿನ್ಸಿದ್ರು ಸರ್. ಈ ಸಾರಿ ಅವರು ಬರ್ಲಿ, ಇನ್ನು ನೋಡೋಣ. ಇದು ಸುಳದೇನಹಳ್ಳಿ ಅನ್ನುವಂತ ಒಂದು ಗ್ರಾಮದಲ್ಲಿರುವಂತಹ ರೋಡ್ನ ದುಸ್ಥಿತಿ. ಚರಂಡಿಗಳೆಲ್ಲನೂ ಕೂಡ ಕಿತ್ತಾಕ್ಬಿಟ್ಟಿದ್ದಾರೆ. ಯಾಕಂದ್ರೆ ಇವರು 2 ತಿಂಗಳಿಂದ ಪಟ್ಟಣ ಪಂಚಾಯತ್ ಎಲೆಕ್ಷನ್ ಮಾಡ್ತೀವಿ ಅಂತಾರೆ. ಆ ಟೈಮ್ನಲ್ಲಿ ಓಟ್ಗೋಸ್ಕರ ಈ ರೀತಿಯಾಗಿ 17-18 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಾವು ನಿಮ್ಮ ಊರುಗಳನ್ನು ಅಭಿವೃದ್ಧಿ ಮಾಡ್ತೀವಿ, ನಮ್ಗೆ ಓಟ್ ಹಾಕಿ ಅಂತ ಹೇಳ್ಬಿಟ್ಟು ಇವರು ಅಧಿಸೂಚನೆಯನ್ನು ಹೊರಡಿಸ್ಬಿಟ್ಟು ಅವತ್ತು ಗುದ್ದಲಿ ಪೂಜೆಯನ್ನ ಮಾಡ್ತಾರೆ. ಅವತ್ತು ಮಾಡಿರುವಂತಹ ಗುದ್ದಲಿ ಪೂಜೆಯನ್ನ ಇವತ್ತು ನೀವು ನೋಡ್ತಾ ಇರ್ಬೋದು. 2 ತಿಂಗಳಾಯ್ತು. 2 ತಿಂಗಳಿಂದ ಈ ರೋಡ್ಗಳು ಎಷ್ಟರ ಮಟ್ಟಿಗೆ ಅಧ್ವಾನ ಹೋಗ್ಬಿಟ್ಟಿದೆ ಅಂತಂದ್ರೆ, ಆ ಚರಂಡಿನೆಲ್ಲ ಕಿತ್ತಾಕ್ಬಿಟ್ಟು ಆ ಮನೆಗಳ ಮುಂದೆ ಓಡಾಟ ಕೂಡ ಆಗೋದಕ್ಕಾಗದ ರೀತಿಯಲ್ಲಿ ಮಾಡಿಬಿಟ್ಟಿದ್ದಾರೆ. ಇಲ್ಲೊಬ್ಬರು ಅಜ್ಜಿ ಇದಾರೆ, ಅವ್ರನ್ನ ನಾನು ಮಾತನಾಡಿಸ್ತೀನಿ. ಅಜ್ಜಿ, ಎಷ್ಟು ದಿನ ಆಯ್ತು ರೋಡ್ ಕಿತ್ತಾಕೆ? 2-3 ತಿಂಗಳಾಯ್ತು. 2 ತಿಂಗಳಾಗೋಯ್ತು. ಏನ್ ಹೇಳಿದ್ರ ಅವತ್ತೇನೋ ಎಲ್ಲ ಅಭಿವೃದ್ಧಿ ಮಾಡ್ಬಿಡ್ತೀವಿ, ರೋಡ್ ಮಾಡ್ಬಿಡ್ತೀವಿ, ಚರಂಡಿ ಮಾಡ್ತೀವಿ ಅಂತ ಹೇಳಿದ್ರಂತಲ್ಲ ಓಟ್ ಕೇಳಕ್ ಬಂದಾಗ? ಏನೇನ್ ಹೇಳಿದ್ರ ಅವತ್ ನಿಮ್ಗೆ? ಹೇಳಿದ್ರು ಎಲ್ಲ ಚರಂಡಿ ಮಾಡ್ತೀರಿ, ನಲ್ಲಿಗಳಾಕ್ ಕೊಡ್ತೀರಿ ಅಂತೆಲ್ಲ ಹೇಳಿದ್ರು. ಓಟ್ ಹಾಕದ್ರ ನೀವ್ ಹೋಗ್ಲಿ? ಹಾಕಿದ್ವಿ. ದುಡ್ಡು ಗಿಟ್ ತಗೊಂಡ್ರ ಹಂಗೆ ಹಾಕದ್ರ? ದುಡ್ಡು ಯಾರು ತಕೊಂಡ್ರು? ತಗೊಂಡಿಲ್ಲ. ಒಟ್ನಲ್ಲಿ ಒಂದು ಅಭಿವೃದ್ಧಿ ಆಗ್ಲಿ, ರೋಡ್ ಗಿಡ್ ಮಾಡ್ಲಿ ಅಂತ ಹಾಕಿದ್ರಿ. ಪುಟ್ ಮಕ್ಳಿದಾರೆ ನಿಮ್ ಮನೆಯಲ್ಲೇ 3-4 ಮಕ್ಳಿದಾರೆ, ಆಟ ಆಡ್ತೀರ. ಚರಂಡಿಗೆ ಬಿದ್ರೆ ಯಾರು ಹೊಣೆ ಅಂತ? ಯಾರು ಹೊಣೆ? ಅದಕ್ಕೆ ಬಿರ್ಬಿನ್ ಮಾಡ್ಕೊಡ್ಲಿ ಅಂತ. ಅಣ್ಣ, ಈ ರೋಡು 2 ತಿಂಗಳಿಂದ ಚುನಾವಣೆ ಅಂತ ಹೇಳ್ಬಿಟ್ಟು ಇವರು ಆತ್ರ ಗುದ್ದಲಿ ಪೂಜೆ ಮಾಡ್ಬಿಟ್ರು. ಒಂದ್ 7 ಹಳ್ಳಿಯಲ್ಲಿ ಅಭಿವೃದ್ಧಿ ಮಾಡ್ಬಿಡ್ತಾನೆ 17 ಕೋಟಿ ರೂಪಾಯಿ ದುಡ್ಡಲ್ಲಿ ಅಂತ ಹೇಳ್ಬಿಟ್ಟು. ಗೆದ್ದಿದ್ದಾದ್ಮೇಲೆ ಎಲ್ಲೋದ್ರು ಇವರೆಲ್ಲಾರು? ಕಗ್ಗಿಸ್ದಂಗೆ ಗೀಸ್ಬಿಟ್ಟು ಊರದ ಯಾವ್ದು ಇಲ್ಲ ಅಂತ ಓಡಾಡ್ಬಿಟ್ರು. ಓಟ್ಗಳು ಹಾಕ್ಸ್ಕೊಂಡ್ರ ಅಂತಾಗ ಊರು ಬೇಡ ಯಾವ್ದು ಬೇಡ ಅಂದ್ಬಿಟ್ಟು ಪೊರ್ಗಿಸ್ದಂಗೆ ಗೀಸ್ಬಿಟ್ಟು ರೋಡ್ ನಾನ್ ಮಾಡಿದ್ನಿ ಸುದ್ದಿಕ್ತೀನಿ ನಿಮ್ಕ ಅಂತ ಹೇಳ್ಬಿಟ್ಟು ಬಿಟ್ಬಿಟ್ಟು ನಮ್ನ ಹಾಳು ಮಾಡ್ಬಿಟ್ಟು. ಹಿಂಗ್ ಮಾಡೋ ಬದ್ಲು ಮೊದ್ಲೇ ಅಟ್ಲೀಸ್ಟ್ ಚೆನ್ನಾಗಿತ್ತೇನೋ ಬಹುಶಃ. ಮಣ್ಣವಾಗಿತ್ತು, ಅದನ್ನ ಹಾಳು ಮಾಡಿಕ್ಕವ್ರೆ. ನಾವೇನ್ ಸರ್ ಮಾಡೋದು? ಈ ಮಟ್ಟಕ್ಕೆ ಬಂದ್ವಿ ಸರ್. ನಮ್ಮಂತವ್ರ ವಯಸ್ಸಾದವ್ರು ಕಣ್ ಕಾಣ್ದವ್ರ ಬಿದ್ದು ಏನ್ ಮಾಡ್ತೀರಿ? ಕಳೆದು ಹೋಗ್ತೀರಿ. ಇಷ್ಟ ಮಾತ್ರ ಅನುಕೂಲ ಮಾಡ್ಯಾವ್ರೆ ನಮ್ಮನ್ನ ಹಾಳು ಮಾಡಿ. ಈಗ ಎಲೆಕ್ಷನ್ ಮುಗಿತಾ? ಎಲ್ಲ ಮುಗಿತ್ತು. ಗೆದ್ರ ಹೋಗ್ಲಿ, ಅವ್ರು ಯಾರು ಆಶ್ವಾಸನೆ ಕೊಟ್ಟವ್ರು? ಎಲ್ಲೇ ಗೆದ್ದಿರ್ಲ ಬಿಟ್ಟವ್ರೆ, ಹೋದ್ರು. ಏನಂತಾರೆ? ಗೆದ್ದಿರ ಆಯ್ತಪ್ಪ ಮಾಡಿಸ್ತೀನಿ ಅಂತಾರ. ಅಷ್ಟ್ ಮಾಡ್ತಾವ್ರೆ. ಇವ್ರು ಹೋದಾರ, ಅವತ್ತು ಹೋದಾರ, ಇವತ್ತಿಗೂ ಇಲ್ಲ. ಇವತ್ತು ನಾವ್ ನೋಡೋಣ ಅಂದ್ರು ಕೂಡ ಇಲ್ಲ. ನೋಡೋಣ ಅಂದ್ರೆ ಇಲ್ಲ ಸರ್. ಹುಡ್ಕೊಂಡು ಬಿಡ್ಬೇಕಾಯ್ತು ನೀವೇನು? ಬಾರಪ್ಪ ಅವತ್ತಂಗೆ ನಾವ್ ಹುಡ್ಕೊಂಡು ಕಣ್ಕಾಣ್ತಾರೆ ಎಲ್ಲಿ ಬಿದ್ದು ಆಮಕ್ ನಾವು ಹೋಗ್ಬಿಟ್ಟೇರಿ ಅಂದ್ಬಿಟ್ಟು ಹೋಗಲತ್ತ. ಹಂಗೆ ಈ ಸುಳ್ದೇನಹಳ್ಳಿ ಹೆಂಗಾಗ್ಬಿಟ್ಟಿದೆ ಅಂತಂದ್ರೆ, ಇವ್ರು ಪಾಪ ಏನೋ ಒಂದು ಆಸೆ ಅವ್ರಿಗೂನು, ನಮ್ಮೂರ್ ಅಭಿವೃದ್ಧಿ ಆಗ್ಬಿಡುತ್ತೆ, ಯಾರೋ ಒಬ್ರು ಗೆದ್ರೆ ಸಾಕಪ್ಪ ಅತ್ಲಾಗೆ, ಈ ರೋಡ್ ಆಗಿರ್ಬೋದು, ಚರಂಡಿ ಅಂತ ಹೇಳ್ಬಿಟ್ಟು. ಅಣ್ಣ, ಏನಣ್ಣ ಏನ್ ಹೇಳ್ತೇವೆ ನಿಮ್ಮ ಊರಿನ ಅವ್ಯವಸ್ಥೆ ಬಗ್ಗೆ ಏನಿದೆಯೋ? ಈಗ ಮೊದ್ಲು ಕಾಂಗ್ರೆಸ್ ಅವ್ರು ಬಂದು ಅದಾಕ್ತೀನಿ ಇದಾಕ್ತೀನಿ ಅಂತ ಹೇಳ್ಬಿಟ್ಟು ಹೋದ್ರು, ಭರವಸೆ ಕೊಟ್ರು. ಪ್ಲಸ್ ಅದು ಏನು ಮಾಡೋಲ್ಲ. ಸುತ್ತಮುತ್ತ ಒಂದು 7 ಹಳ್ಳಿಗಳಿಗೆ ಗುದ್ಲೆ ಪೂಜೆ ಮಾಡಿದ್ರಲ್ಲ, 7 ಹಳ್ಳಿಯಲ್ಲೂ ಸಹ ಹಿಂಗೆ ಕಿತ್ತಾಕಿದಾರ ಹೇಗೆ ಅಂತ? ಇಲ್ಲ ಸರ್, ಅದು ಒಂದೊಂದು ಇದ್ರ ಮೇಲೆ ಇವಾಗ ನಮ್ಮ ಪಟ್ಟಣ ಫಂಡ್ ಇದೆಯಾ? 17 ಕೋಟಿ ರೂಪಾಯಿ ಫಂಡ್ ಇದೆಯಾ? ಫಂಡ್ ಅದು ಅಧ್ಯಕ್ಷರು ಉಪಾಧ್ಯಕ್ಷರು ಇದ್ರ ನಿಮ್ ಪ್ರಕಾರ ಒಬ್ಬ ವೋಟರ್ ಆಗಿ ಈಗ ನೀವು ವೋಟ್ ಹಾಕಿದೀರಾ, ನೀವ್ ಹೇಳಿ 17 ಕೋಟಿ ರೂಪಾಯಿ ವ್ಯವಹಾರ ಅಂದ್ರೆ ಗುದ್ದಲಿ ಪೂಜೆ ಮಾಡಿದಾಗ ಅನುದಾನ ಇದೆ ಅಂತ ಹೇಳ್ಬಿಟ್ಟು ಹೇಳಿದ್ರು. ನಿಮ್ ಪ್ರಕಾರ ಇದೆಯಾ? ಇದೆಯಾ? ಇದೆ, ಮಾಡ್ತಾರೆ, ಖಂಡಿತ ಮಾಡೇ ಮಾಡ್ತಾರೆ. ಈಗ
ಈಗ ನಾನು ವೇಮ್ಗಲ್ ಬಳಿ ಇರುವಂತಹ ಸುಳದೇನಹಳ್ಳಿ ಅನ್ನುವಂಥ ಒಂದು ಗ್ರಾಮದಲ್ಲಿದ್ದೀನಿ. ಇಲ್ಲೂ ಕೂಡ ನೀವು ನೋಡ್ತಾ ಇರ್ಬೋದು, ಒಂದಷ್ಟು ಜನ ಆರಾಮಾಗಿ ಕಟ್ಟೆ ಕೆಳಗಡೆ ಕೂತ್ಕೊಂಡಿದ್ದಾರೆ. ಅವ್ರನ್ನೇ ಕೇಳ್ತೀನಿ ಏನೆಲ್ಲ ಪ್ರಾಬ್ಲಮ್ಗಳಾಗ್ತಿದೆ. 2 ತಿಂಗಳ ಹಿಂದೆ ಎಲೆಕ್ಷನ್ ಮಾಡುವಂತ ಸಂದರ್ಭದಲ್ಲಿ ಕೊಟ್ಟಂತ ಆಶ್ವಾಸನೆಗಳು ಈಡೇರಿದೆಯಾ ಇಲ್ವಾ, ಅಥವಾ ರೋಡ್ ಮಾಡ್ಕೊಡ್ತೀವಿ ಅಂತ ಹೇಳಿದಾರಂತೆ, ಚರಂಡಿಗಳನ್ನ ಮಾಡ್ತೀವಿ ಅಂತ ಹೇಳಿದಾರಂತೆ, ಅದೆಲ್ಲ ಆಯ್ತೋ ಇಲ್ವಾ ಅಂತ ಹೇಳ್ಬಿಟ್ಟು ನಾನು ಅವ್ರನ್ನೇ ಒಬ್ಬೊಬ್ಬರನ್ನ ನಾನು ಕೇಳ್ತೀನಿ. ಈಗ 1-2 ತಿಂಗಳ ಹಿಂದೆ ನಿಮ್ ಪಟ್ಟಣ ಪಂಚಾಯತಿ ಎಲೆಕ್ಷನ್ ಆಯ್ತಲ್ಲ, ಎಲೆಕ್ಷನ್ ಆಗೋವಾಗ ಒಂದಷ್ಟು ಹೇಳಿದ್ರು ನಿಮ್ಗೆ, ಒಂದು 17 ಕೋಟಿ ರೂಪಾಯಿ ಇದೆ ದುಡ್ಡು, ನಾನು ಹಂಗ್ ಮಾಡ್ಬಿಡ್ತೀವಿ ಹಿಂಗ್ ಮಾಡ್ಬಿಡ್ತೀವಿ ಅಂತ, ಅದೆಲ್ಲ ಆಯ್ತಾ? ಇಲ್ಲ ಸರ್, ಆಗಿಲ್ಲ. ಯಾವುದು ಮಾಡೋಕ್ಕಾಗಿಲ್ಲ. ಸುಮಾರು ಅವಾಗ MLA ಕುತ್ತೂರು ಮುಂಜಾನೆ ಗೆದ್ಕೊಂಡು ಹೋದ್ರು, ಬಂದು ಎಲ್ಲ ರೋಡ್ ಮಾಡ್ತೀನಿ ನಲ್ಲಿಗಳು ಹಾಕ್ಸ್ತೀನಿ ಅಂತ ಹೇಳ್ಬಿಟ್ಟು ಹೋದವರು. ಇವಾಗ ಅಡ್ರೆಸ್ ಇಲ್ಲ. ಈಗ ಈ ಜಲಜೀವನ್ ಯೋಜನೆ ಅಡಿಯಲ್ಲಿ ಪ್ರತಿಯೊಂದು ಮನೆಗೂ ಒಂದೊಂದು ನಲ್ಲಿ ಹಾಕ್ತಾರಲ್ಲ, ನಿಮ್ಮೂರಲ್ಲಿ ಏನಾದ್ರು ಹಾಕಿಲ್ವಾ? ಇಲ್ಲ ಸರ್, ಹಾಕಿಲ್ಲ. ಹಾಕಿಲ್ಲ. ಕೇಳಿದ್ರಾ? ಹೇಳಿದ್ರಿ. ಏನಂದ್ರು? ಇಲ್ಲ, ಯಾವಾಗ ಇದ್ ಮಾಡಿದ್ರೆ ಯಾವ್ದು ಮಾಡೋಕ್ಕೂ ಆಗ್ಲಿಸ್ತಲ್ಲ ಅವರು. ಇವ್ರು ಹೇಳ್ತಾ ಇದ್ರು ಎಲೆಕ್ಷನ್ ಟೈಮಲ್ಲಿ ಹಂಗ್ ಮಾಡ್ತೀವಿ ಹಿಂಗ್ ಮಾಡ್ತೀವಿ ಅಂತ. ಈಗ ಮನೆಗೊಂದೊಂದು ನಲ್ಲಿ ಹಾಕ ಅಂತದೊಂದು ಯೋಜನೆ ಇದೆ, ಅದನ್ನು ಕೂಡ ನಿಮ್ಗೆ ಮಾಡ್ತಿಲ್ಲ ಅಂತಲ್ಲ ಇಲ್ಲಿ? ಇಲ್ಲ ಸರ್, ಮಾಡಿಲ್ಲ ಸರ್. ಅವರು ಬಂದು ಎಲೆಕ್ಷನ್ ಟೈಮ್ ನಲ್ಲಿ ಬರ್ತಾರ, ಏನೋ ಒಂದು ಗಿಮ್ಮಿಕ್ ಮಾಡ್ಬಿಟ್ಟು ಗುದ್ಲೆ ಪೂಜೆ ಮಾಡೋದು, ಇಲ್ಲೊಂದು 2 ನಲ್ಲಿ ಹಾಕಿರೋ ಆ ರೋಡ್ ನೆಲ್ಲ ಕಿತ್ತು ಹಾಳು ಮಾಡ್ಬಿಟ್ಟು ಆಚೆ ಹೋದ್ರು. ಈಗ ಅದ್ರಲ್ಲಿ ಏನೋ ಅದ್ ಮನಸ್ಸೇ ತಗೊಂಡಿಲ್ಲ. ಎಲೆಕ್ಷನ್ ಇನ್ನೊಂದು ವಾರನ ಬರ್ತಾರ, ನಾನು ಅದ್ ಮಾಡ್ತೀನಿ ಇದ್ ಮಾಡ್ತೀನಿ ಇನ್ನೊಂದ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಗಿಮಿಕ್ ಮಾಡ್ಬಿಟ್ಟು ಅವ್ರಷ್ಟು ಹೊರಟೋತಾರ. ಬಂದ್ರು ಗುದ್ಲಿ ಪೂಜೆ ಮಾಡಿರೋ. ಈಗ ಸ್ವಲ್ಪ ಅಣ್ಣ, ಈಗ ನಾನು ಈಗ ಕೋಲಾರಿಂದ ಹಿಂಗ್ ಬರ್ತಿದ್ದೆ, ಹಿಂಗ್ ವೇಮ್ಗಲ್ಲಿಂದ ಬಂದು ನಿಮ್ 3 ಟರ್ನ್ ಆದ್ವಲ್ಲ, 4 ಕಿಲೋಮೀಟರ್ ರೋಡ್ ಹೆಂಗಾಗೈತೆ ಅಂತಂದ್ರೆ ಬರಕ್ಕೆ ಆಗಲ್ಲ. ಈಗ ನಿಮ್ ರೋಡ್ ಬರ್ತೈತಲ್ಲ, ಈ ರೋಡ್ 4 ಕಿಲೋಮೀಟರ್ ರೋಡ್ ಅಧ್ವಾನ ಆಗ್ಬಿಟ್ಟೈತೆ. ರೋಡ್ ಅಂದ್ರೆ ಬಂದು ಗುದ್ಲಿ ಪೂಜೆ ಮಾಡಿ ಎಲ್ಲ ಗೀಸಿದ್ರು. ನಾನ್ ಮಾಡ್ಬಿಡ್ತೀನಿ ಮಡಿಗೆ ಆಗ್ತೀನಿ 3 ಕೋಟಿ ಹಾಕಿದ್ನಿ ಅಂತ ಹೇಳಿರೋ. 3 ಕೋಟಿನೂ ಇಲ್ಲ, 3 ರೂಪಾಯಿನೂ ಇಲ್ಲ. ಅವಾಗ ಗೀಸಿದವರು ಪತ್ತೆ ಇಲ್ಲ. ಇಲ್ಲಿ ಹಳ್ಳಗಳಾಗೆ ಎದ್ದು ಬಿದ್ದು ಸಣ್ಣ ಪಣ್ಣವರು ತೊಂದರೆ ಆಗ್ತಾ ಇದೆ ಸರ್. ಇದು ಗಡಿ ಭಾಗ ನಮ್ಮದು, ಕೋಲಾರಕ್ಕೆ ಗಡಿ ಭಾಗ. ಈ ಕಡೆ MLA ಆಗಲಿ MP ಆಗಲಿ ತಲೆಗೆ ಮುಲಗಲ್ಲ. ಏನೋ ಚುನಾವಣೆ ಬಂದಾಗ ಗಿಮಿಕ್ ಮಾಡಕ್ ಬರ್ತಾರೆ. 2 ವರ್ಷ MLA ಎಲೆಕ್ಷನ್ ಆದಾಗ ಒಂದ್ಸಾರಿ ಬಂದು ನಾವು ಎಲ್ಲ ಮಾಡ್ಬಿಡ್ತೀವಿ ಅಂತ ಹೇಳಿ ಆಶ್ವಾಸನೆ ಕೊಟ್ರು. ಇದುವರೆಗೂ ಅದು ಬಂದು ಇಲ್ಲ, ನೋಡೂ ಇಲ್ಲ. ತಿರುಗಿ ಮೊನ್ನೆ ಪಟ್ಟಣ ಪಂಚಾಯತಿ ಎಲೆಕ್ಷನ್ಗೆ ಬಂದ್ರು, ಗುದ್ಲಿ ಪೂಜೆ ಮಾಡಿಬಿಟ್ರು. ನಿಮ್ಮ ಊರಿಗೆ ಲೈಟ್ ಹಾಕಿಸ್ತೀವಿ, ಫಿಲ್ಟರ್ ಹಾಕಿಸ್ತೀವಿ ಅಂದ್ಬಿಟ್ರು, ಮನೆ ನಲ್ಲಿ ಹಾಕಿಸ್ಕೊಡ್ತೀವಿ ಅಂದ್ರು. ಅಷ್ಟೇ, ಅವ್ರು ಹೇಳ್ಬಿಟ್ಟು ಹೋದ್ರು. ಓಟ್ ಹಾಕ್ಬಿಟ್ರಿ. ಯಾರು ಬರೋಲ್ಲ. ಈಗ ನೋಡಿ ಇನ್ನೊಂದ್ 2 ವರ್ಷ ಬಿಟ್ಕೊಂಡು MLA ಎಲೆಕ್ಷನ್ ಬರ್ತಾರೆ ಗ್ಯಾರಂಟಿ. ಬಂದಾಗ ಬಂದಾಗ ಗುದ್ಲಿ ಪೂಜೆ ಮಾಡಿರೋ, ನಾವೊಂಥರ ಪೂಜೆ ಮಾಡಿ ಪೂಜೆ ಮಾಡಾರ. ನೀವು ಪೂಜೆ ಮಾಡ್ಬೇಕು. ಮಾಡ್ತೀರಿ. ನೀವು ಬರೀ ಗುದ್ಲಿ ಪೂಜೆ ಮಾಡಿದ್ರೆ ನಾವು ಟೆಂಕಾಯಿ ಎತ್ಕೊಂಡು ಅವ್ರು ಪೂಜೆ ಮಾಡ್ತೀರಿ. ಹಂಗೆ ಟೆಂಕಾಯಿ ಎತ್ಕೊಂಡು ಅರ್ಶನ ನಾಮಿಕ್ ಬಿಟ್ಟು ಪೂಜೆ ಮಾಡ್ತೀರಿ. ನೋಡಿದ್ರಲ್ಲ ಯಾವ ಮಟ್ಟಿಗೆ ಜನ ಆಕ್ರೋಶ ಅಂತಂದ್ರೆ, ಇವರು ಎಲೆಕ್ಷನ್ ಅಂತ ಬಂದಾಗ ಬರ್ತಾರೆ, ಕಾಲ್ಗೂ ಕೂಡ ಬೀಳ್ತಾರೆ. ಏನು ಯಾವ ಮಟ್ಟಕ್ಕೆ ಕೇಳ್ತಾರೆ ಅಂತಂದ್ರೆ, ಬಹುಶಃ ನಾಳೆನೇ ಎಲ್ಲ ಅಭಿವೃದ್ಧಿ ಆಗುತ್ತೆ ಅನ್ನೋ ಮಟ್ಟಕ್ಕೆ ಕೇಳ್ತಾರೆ. ಅದ್ ಗೆದ್ದಿದ್ದಾಗೋಯ್ದಾದ್ಮೇಲೆ ಯಾರು ಕೂಡ ಈ ಕಡೆ ಬರಲ್ಲ ಅಂತ ಹೇಳ್ಬಿಟ್ಟು ಎಲ್ಲರೂ ಕೂಡ ಅಷ್ಟೇ ತುಂಬಾ ಆಕ್ರೋಶಗೊಂಡ್ಬಿಟ್ಟಿದ್ದಾರೆ ಇಲ್ಲಿ. ಅಣ್ಣ, ಈಗ ನಿಮ್ಮವ್ರು ಒಂದಷ್ಟು ಜನ ಹೇಳ್ತಿದ್ರು, ನಾವು ಈ ಊರಲ್ಲಿ ಏನಕ್ಕಪ್ಪ ಹುಟ್ಟಿದ್ವಿ, ನಾವು ಊರಲ್ಲಿ ಹುಟ್ಟಿದೆ ದೊಡ್ಡ ತಪ್ಪೇನೋ ಅಂತ ಅನಿಸ್ತಿದೆ ಅಂತ ಹೇಳ್ತಿದ್ರು. ಯಾಕೆ, ಏನಾಯ್ತು ಅಂತ? ಅಭಿವೃದ್ಧಿ ಇಲ್ಲ, ಏನಿಲ್ಲ, ಈ ಊರಾಗ ಇರೋದೇ ಬೇಡ ಅನ್ಸ್ಬಿಟ್ಟದೆ. ಅಷ್ಟೇ ಸಮಸ್ಯೆ. ಏನೇನ್ ಸಮಸ್ಯೆಗಳಿದೆ ಈಗ ನಿಮ್ಗೆ? ಅಭಿವೃದ್ಧಿ ಅನ್ನೋದಿಲ್ಲ ಅಂತಂದ್ರೆ ಏನೇನ್ ಸಮಸ್ಯೆಗಳ? ಮೇನ್ ರೋಡ್ ಇಲ್ಲ. ರೋಡ್ 15 ವರ್ಷ ಆಗಿದೆ. ವರ್ತೂರ್ ಪ್ರಕಾಶ್ ಹಾಕಿರೋ ರೋಡೆ, ಯಾರು ಒಂದು ಬಾಂಡ್ಲಿ ಸಿಮೆಂಟ್ ಹಾಕಿಲ್ಲ. ಇವಾಗ ಚಿರಂಡಿಗಳ ಕಸ ಎತ್ತಿಲ್ಲ, ಇವಾಗ ಎತ್ತಾವ್ರೆ. 20 ವರ್ಷ ಆಗಿದೆ ಚಿರಂಡಿನ ಶನಿಕೆ ಹಾಕಿ, ಅದು ಇಲ್ಲ. ಒಂದು ಫಿಲ್ಟರ್ ಇಲ್ಲ, ಒಂದು ಐಮಾಸ್ ಲೈಟ್ ಇಲ್ಲ, ಒಂದು ಡೈರಿ ಇಲ್ಲ, ಒಂದು ಅಂಗನವಾಡಿ ಇಲ್ಲ. ಏನು ಈ ಊರ್ಕ್ ಅಭಿವೃದ್ಧಿ ಇಲ್ಲ. ಎಲ್ಲ ಓಟ್ ಟೈಮ್ ನ ಬತ್ತಾರ, ಗಿಮಿಕ್ ಮಾಡಕ ಒಂದ್ ಲೈಟ್ ಹಾಕೋದು, ಒಂದು ಐಮಾಸ್ ಲೈಟ್ ಹಾಕ್ಬಿಡೋದು. ಒಂದು 15-20 ನಲ್ಲಿ ಹಾಕ್ಯವ್ರಿ ಮೊನ್ನೆ. ಇಲ್ಲಿ ಕಾಲೋನಿಯವ್ರ ಮನೆಗೆ ಮಾತ್ರ ಹಾಕ್ಯವ್ರಿ. ನಮ್ಮ ಗೌಡ್ರಕ್ಕಿಲ್ಲ. ಅದು JCP ರೋಡ್ ಕಿತ್ಬಿಟ್ರು. ಜಾತಿ ಭೇದ ಎಲ್ಲ ಇದೆ ಇಲ್ಲಿ. ಎಲ್ಲಾ ಜಾತಿ ಇದೆ, ಮುಸ್ಲಿಮ್ಸ್ ಬಿಟ್ಟು ಎಲ್ಲ ಒಂದೇ ನಾವು. ಆದ್ರೆ ಇಲ್ಲಿ ಕಾಲೋನಿಯವ್ರ ಮನೆಗೆ ಓಟ್ ಕಿತ್ಕೊಂಡ್ಬಿಡ್ಬೇಕು ಅನ್ಬಿಟ್ಟು ಪೋಸ್ಟ್ ಅವ್ರ ಹಾಕಿವ್ರಿ. ಗೌಡ್ರ ಮನೆಗಿಲ್ಲ. ಒಂದ್ 10 ನಲ್ಲಿ ಹಾಕ್ಬಿಟ್ಟು ನೀರು ಬಿಟ್ಬಿಟ್ರು. ಎಲೆಕ್ಷನ್ ಇನ್ನೆಲ್ಲ ಒಂದ್ 4-5 ದಿವಸ ಇದೆ, ನೀರು ಬಂದ್ಬಿಟ್ಟು ನಲ್ಲಿನಾಗ. ಇವ್ರು ಹೇಳ್ತಾ ಇದ್ರು, ಹೆಂಗೆ ಎಲೆಕ್ಷನ್ ಇನ್ನೇನು ಹತ್ರ ಇದೆ ಅಂದಿದ ತಕ್ಷಣ ನಲ್ಲಿಗಳು ಹತ್ರ ಹಾಕೇ ಬಿಟ್ರು, 15 ಮನೆಗಳು ನೀರು ಕೊಟ್ಬಿಟ್ರು. ಉಳಿದಿದ್ ಮನೆಗಳ ಕತಿ ಏನ್ ಮತ್ತೀಗ? ಉಳಿದ ಮಳೆ ತಿರ್ಗೇ ನೋಡಲ್ಲ. ಮಳೆ ಹೊಡಿತಾನೆ ಇದೆ, ಅವು ಕೆಲಸ ಮಾಡ್ತಾನೆ ಅವ್ರಿ. JCP ತಗೊಂಬಂದು ಕೆಲಸ ಮಾತ್ರ ನಿಲ್ಸಿಯಲ್ಲ ಅವಾಗ. ಈಗ ಹೋದವ್ರು ಈಗ ಈ ಕಡೆ ಏನಾಯ್ತಪ್ಪ ನಿಮ್ಮ ಊರ ಹತ್ತಿರ ಬಂದಿಲ್ಲ ಈ ಕಡೆ. ಈಗ 2 ತಿಂಗಳಿಂದ ಒಂದು ಪಟ್ಟಣ ಪಂಚಾಯತ್ ಎಲೆಕ್ಷನ್ ಆಗುತ್ತೆ. ಆ ಎಲೆಕ್ಷನ್ ಟೈಮ್ ನಲ್ಲಿ
ಯಾವ ಮಟ್ಟಕ್ಕೆ ಕೇಳಿದ್ರೆ ಅಂತಂದ್ರೆ ಒಂದು 17 ಕೋಟಿ ರೂಪಾಯಿ ದುಡ್ಡು ಐತೆ, ಇಮಿಡಿಯೇಟ್ಲಿ ಮಾಡಿಬಿಡ್ತೀವಿ ಅಂತ ಗುದ್ಲಿ ಪೂಜೆ ಮಾಡ್ತಾರೆ. ನಿಜವಾಗ್ಲೂ ದುಡ್ಡಿದೆಯಾ ಅವ್ರ ಹತ್ರ? ಸರ್ ದುಡ್ಡಿದ್ರಿ ಯಾವಾಗ ಮಾಡ್ಬೋದಾಯ್ತು, ದುಡ್ಡು ಇಲ್ಲಿರ್ಕಲ್ಲ ಪಾಪ ಅವ್ರು ತಾರಾಡ್ತಾವ್ರೆ. ದುಡ್ಡಿದ್ರಲ್ಲ ಅವ್ರು ಮಾಡಕ್ಕ, ಇರೋದು ಬರೋದನ್ನೆಲ್ಲ ತಿಂದಾಕ್ಬಿಟ್ರು. ಇವಾಗ ನಮ್ಮನ್ನ ಹಳ್ಳಿಗಳಾಗ ದಿಕ್ಕಾಪಲ್ಲ ಮಾಡಕ್ಕೆ ಇದ್ ಮಾಡ್ತಾವ್ರೆ. ಓಟ್ಕಾಗಿ ಬರ್ತಾರ, ಗಿಮಿಕ್ ಮಾಡ್ತಾರ, ಅದಂಗ್ ಮಾಡೋ ಇದ್ ಹಿಂಗ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಹೊಡತಾರ. ಇಲ್ಲೇ ನಾವು ಪಣ್ ತಗೊಂಡ್ ಸಾಯ್ಬೇಕು ನೀರಿಲ್ದಿರ. ಯಾರೋ ಪುಣ್ಯಾತ್ಮ ಬಂದು ಏನೋ ಒಂದ್ ಮಾಡಕ್ ಬಂದಾಗ ಅವ್ರಿಗೆ ಒಂದು ಅಡ್ಡಿಪಡಿಸ್ಬೇಕು. ಒಂದು ಕಡೆ ಈ ಜನ ಹೆಂಗೆ ಆಸೆಗಳು ಇಟ್ಕೊಂಡಿದ್ದಾರೆ ಅಂತಂದ್ರೆ, ಮೊನ್ನೆ ಪಟ್ಟಣ ಪಂಚಾಯತ್ ಎಲೆಕ್ಷನ್ ಆದಾಗ ಬಹುಶಃ ಅವರಾದ್ರೂ ಊರು ಉದ್ಧಾರ ಮಾಡ್ತಾರೇನೋ ಅಂತ ಅನ್ಕೊಂತಾರೆ. MLA ಎಲೆಕ್ಷನ್ ಬಂತಂದ್ರೆ ಅವರಾದ್ರೂ ಮಾಡ್ತಾರಪ್ಪ ಅನ್ಸುತ್ತಾರೆ. MP ಎಲೆಕ್ಷನ್ ಬಂದ್ರೆ ಬಹುಶಃ ಅವ್ರೇನಾದ್ರೂ ಮಾಡ್ಬೋದೇನೋ ಅಂತ. ಬರೀ ಆಸೆಗಳಲ್ಲೇ ಬದುಕಂಗಾಗದೆ ಅಲ್ಲ ಈ ಊರ್ ಜನ ಅಂತ. ಇಲ್ಲಿನ ಪರಿಸ್ಥಿತಿ ಹೆಂಗೈತಂದ್ರೆ, ಯಾರಾದ್ರೂ ಅರ್ಜೆಂಟ್ ನೈಟ್ ಆಗ್ಬೋದು, ಆಗ್ಲಾಗ್ಬೋದು, ಅರ್ಜೆಂಟ್ ಹಾಸ್ಪಿಟಲ್ಗೆ ಹೋಗ್ಬೇಕಂದ್ರೂ ಆಗಲ್ಲ. ಒಂದೊಂದು ಹಳ್ಳ ಒಂದೊಂದು ಅಡಿ 1.5 ಅಡಿ ಐತೆ. ಬಿದ್ರೆ ಅವ್ರ ಹಾಸ್ಪಿಟಲ್ಗೆ ಹೋಗಿ ತಿರ್ಗಿ ಮತ್ತೆ ಆ ಹಳ್ಳಗಳಲ್ಲೇ ಬಿದ್ಕೊಂಡೇ ಹೋಗ್ತಾ ಇರ್ಬೇಕು. ಬರ್ಲಿಕ್ಕಾಗಲ್ಲ. ಆಚೆಯಿಂದ ಯಾರಾದ್ರೂ ಈ ಊರಿಗೆ ಬಂದ್ರೆ ನಮ್ಮನ್ನ ಬೈಕೊಂಡೇ ಬರೋದು. ಈ ಊರುಗಳಲ್ಲಿ ಅನ್ನ ತಿನ್ನೋರವ್ರ ಅಥವಾ ಇನ್ನೇನ ತಿಂತಾರ ಅಂತ ಈ ರಸ್ತೆನಿ ಈ ರೀತಿ ಇಟ್ಕೊಂಡವ್ರೆ. ಏನು ಇವ್ರೇನು ಕೇಳಲ್ವಾ ರಾಜಕಾರಣಿಗಳು, ಏನು ಇವ್ರು ಈ ದೇಶದ ಪ್ರಜೆಗಳೇನಂತ ಬೈಕೊಂಡವ್ರದ್ ನಾನೇ ನೋಡಿದೀನಿ. ಇಲ್ಲಿ ಬನ್ನಿ, ಇಲ್ಲಿ ತೋರಿಸ್ತೀವಿ. ಈಗ ಸಿಸ್ಟಮ್ ಅಂತೇಳಿ ಮಾಡಿದ್ದಾರೆ. ಒಂದು 20 ಮನೆಗೆ ಒಂದು, ಅದ್ರಲ್ಲಿ ನೀರ್ ಬಿಡ್ತಾರೆ, ಅದರಿಂದ ಆಚೆ ನಲ್ಲಿ ಬರ್ತದೆ ನೀರು. ಅಲ್ಲಿ ನೀರು 10 ಬಿನ್ಗೆ ನೀರು ಇಡ್ಕೋಬೇಕಂದ್ರೆ ಈ ತರ ಉಸಿರಾಡ್ಲಿಕ್ಕೂ ಆಗಲ್ಲ. ಚರಂಡಿಯಲ್ಲಿ ಗಬ್ಬು ನಾತ ಹೊಡಿತದ. ಅಲ್ಲಿ ಪ್ರತಿ ಸಲಿನೂ ಒಂದು ಆಸೆ ಅನ್ನೋದು ಇಟ್ಕೊಂತಾ ಇರ್ತೀವಿ ಅಂತ. ಈಗ ಯಾರೋ ಒಬ್ರು ಏನೋ ಎಲೆಕ್ಷನ್ ಅಲ್ಲಿ ಗೆದ್ರಂತೆ, ಅವ್ರೇನೋ ಮಾಡ್ತೀವಿ ಅಂತ ಏನೋ ಅಗದು ಹೋದವ್ರು ಮತ್ತೆ ಅವರು ಬಂದಿಲ್ಲ ಅಂತ ಹೇಳ್ತಿದ್ರು. ಅವರಾದ್ರೂ ಮಾಡ್ತಾರೆ ಅನ್ನೋ ತೋಪ್ಸ್ ಇಟ್ಕೊಂಡ್ಬೋದ? ಒಂದಂತೂ ಹೇಳ್ಬಿಡ್ತೀವಿ, ನಮ್ಮ ಕೋಲಾರ ಶಾಸಕರು ಸಿಂಗಪೂರ್ ಮಾಡ್ತೀನಿ ಅಂತ ಹೇಳ್ತಾ ಇದ್ರು. ಇದೇ ಸಿಂಗಪೂರು. ಬೇಸಿಗೆ ಬಂದ್ರೆ ಧೂಳು ಹಳ್ಳಿಗಳಲ್ಲಿ, ಮಳೆಗಾಲ ಬಂದ್ರೆ ಸೊಳ್ಳೆಗಳು. ಇದೇ ಸಿಂಗಪೂರ್ ನಮ್ಗೆ. ಯಾಕಂದ್ರೆ ನಾವು ಫ್ಲೈಟ್ ಅಲ್ಲಿ ಹೋಗಲ್ಲ. ಇಲ್ಲೇನಾದ್ರು ಹೆರಿಗೆಗೆ ಹೋಗ್ಬೇಕಾದ್ರೆ ಉಚಿತವಾಗಿ ಇದೇ ರೋಡಲ್ಲಿ ನಾವು ಗಾಡಿಯಲ್ಲಿ ಕರ್ಕೊಂಡು ಹೋದ್ರೆ ಉಚಿತವಾಗಿ ಹೆರಿಗೆ ಆಗ್ಬೋದು. ಉಚಿತವಾಗಿ ಹೆರಿಗೆ ಆಗಿ ತಾಯಿ ಮಗು ಕ್ಷೇಮವಾಗಿದ್ರೆ ಸಮಸ್ಯೆ ಇಲ್ಲ. ಅಟ್ಲೀಸ್ಟ್ ಹೆಚ್ಚು ಕಮ್ಮಿ ಆದಾಗ ಯಾರು ಜವಾಬ್ದಾರರು? ರೋಗಗಳು ಬಂದು ಇದಾಗ್ತದೆ. ಇವಾಗ ಪಟ್ಟಣ ಪಂಚಾಯತಿ ಆಗಿದೆ, ಮತ್ತೆ ಕೈಗಾರಿಕೆ ಆಗಿದೆ. ಕೈಗಾರಿಕೆಯಲ್ಲಿ CSR ಯೋಜನೆಯಲ್ಲಿ 100 ಕೋಟಿ ರೂಪಾಯಿ ಕೊಡ್ತಾ ಇದಾರೆ ಕೈಗಾರಿಕೆಗಳು. ಈ ರಾಜಕಾರಣಿಗಳು ಏನ್ ಮಾಡ್ತಾರೆ ಗೊತ್ತಾ? ಕೋಲಾರಲ್ಲಿ ಒಂದು ಪಾರ್ಕ್ ಹಾಕು, ಐಮೋಸ್ ಲೈಟ್ ಹಾಕು. ಅಲ್ಲ, ಕೋಲಾರಲ್ಲಿ ಯಾರು ಅಲ್ಲಿರೋ ನಗರಸಭೆ ಸದಸ್ಯರು ಅವ್ರೇನು ಹೋಗ್ಬಿಟ್ಟಿಲ್ಲ, ಇದಾರೆ. ಗ್ರಾಮೀಣ ಪ್ರದೇಶಗಳಲ್ಲಿ ಅಭಿವೃದ್ಧಿ ಆಗ್ಬೇಕ ಹಣನ ರೈತರ ಕೃಷಿ ಜಮೀನು, ರೈತರ ಕೈಗಾರಿಕೆ, ರೈತರಿಗೆ ಉದ್ಯೋಗ ಇಲ್ಲ, CSR ಇಲ್ಲ. ನಮ್ಮ ಯಜಮಾನ್ರು ಹೇಳ್ತಾ ಇದ್ರು ಅಂಗನವಾಡಿ ಇಲ್ಲ ಅಂತೇಳಿ, ಸ್ಕೂಲ್ ಇಲ್ಲ ಅಂತೇಳಿ. ಆದ್ರೆ ಇಲ್ಲಿರೋ CSR ಯೋಜನೆ ಎಲ್ಲ ಎತ್ಕೊಂಡು ಹೋಗ್ಬಿಟ್ಟು ನೀವು ನಗರಕ್ಕೆ ಹಾಕ್ಬಿಟ್ಟು ಅಲ್ಲಿ ಏನು ಹೊಟ್ಟೆಗಳು ಬೆಳೆಸ್ಕೊಂಡಿರ್ತಾರೋ ಅವ್ರು ವಾಕಿಂಗ್ ಮಾಡಕ್ ಹಾಕಿದ್ರೆ ಹಳ್ಳಿ ಜನ ದುಡಿಯೋರು ಎಲ್ಲಿ ಹೋಗ್ಬೇಕು? ಏನ್ ಚೆನ್ನಾಗಿದೆ ನಿಮ್ಮ ಊರಿನ ಸಿಂಗಪೂರ್. ಈ ಊರ್ ಬಿಟ್ಟು ಹೋಗೋಣ ಅನ್ಸ್ತಾ ಇದೆ. ಈ ಊರು ಅಷ್ಟೊಂದು ಚೆನ್ನಾಗಿ ಮಡಿಯವ್ರೆ. ಆದ್ರೆ ಇಲ್ಲಿ ಬಂದು ಇವತ್ತು ಕಣ್ ಕಾಣಿಸಿರ್ಲ. ಅಷ್ಟು ಒಳ್ಳೆಯವ್ರು ಅವರು. ನಾವ್ ಇರ್ಬೇಕಾ ಬೇಡ ಅಂತ. ಸಿಂಗಪೂರ್ ಮಾಡಲ್ಲ, ಸುಳ್ಳು ಹೇಳಿ ಊರ್ ಬಿಡಿಸ್ತಾರೆ ಜನ್ನೆಲ್ಲ. ಇರೋ ಬರೋ ದುಡ್ಡೆಲ್ಲ ತಗೊಂಡೋಗ್ಬಿಟ್ಟು ಕೋಲಾರಲ್ಲಿ ಮಾತ್ರ ಅಭಿವೃದ್ಧಿ ಮಾಡ್ತಾರೆ, ಪಾರ್ಕ್ ಮಾಡ್ತಾರೆ ಅಂತಾರೆ. ಪಾಪ ಈ ಗ್ರಾಮೀಣ ಭಾಗದ ಜನರು ಎಲ್ಲೋಗ್ಬೇಕು? ಯಾಕೆ ನೀವೇನು ಓಟ್ ಹಾಕಿಲ್ವಂತ? ನಮಸ್ಕಾರ ಸ್ವಾಮಿ, ನಾನು ವೆಂಕಟೇಶಪ್ಪ ಅಂದ್ಬಿಟ್ಟು. ನಮ್ಮ MLA ಯಾರು ಅನ್ನೋದು ನಮ್ಮ ಊರಲ್ಲಿ ಯಾರಾದ್ರೂ ಗುರುತು ನೋಡ್ಬಿಟ್ರೆ ಅವ್ರೇನೇ ಕೇಳಿ ನಾವು ಜವಾಬ್ದಾರಿ. ಇಂಥವರೆಲ್ಲ ಯಾಕ್ರಿ ಬರ್ಬೇಕು ನಮ್ಮ ರಾಜ್ಯಕ್ಕ? ನಮ್ಮ ಕರ್ನಾಟಕ ಯಾಕೆ ಬಂದು ಇವರು ಸೇವೆ ಮಾಡ್ತೀನಿ ಅಂತ ಮಾಡ್ಬೇಕು? ಅಷ್ಟು ಆಯ್ತು. ಮೊನ್ನೆ ಎಲೆಕ್ಷನ್ ಟೈಮಲ್ಲಿ ಬಂದ್ಬಿಟ್ಟು ನಾನು ರೋಡ್ ಮಾಡ್ಕೊಡ್ತೀನಿ, ಲೈಟ್ ಹಾಕ್ತೀನಿ, ಫಿಲ್ಟರ್ ಮಾಡ್ತೀನಿ ಅನ್ಬಿಟ್ಟು ಮಾಡಿರು. ಯಾರೋ ಪುಣ್ಯಾತ್ಮನು ಮಾಡಿದ್ ಫಿಲ್ಟರ್ ನೀರ್ ಬಿಡೋಲ್ಲ ಪುಣ್ಯಾತ್ಮನಿತ್ನು. ಯಾರೋ ತೊತ್ತೂರು ಮಂಜು ಕರೆಂಟ್ ಕಟ್ ಮಾಡಿನು. ಇವರು ನಮ್ಗೆ ಅಭಿವೃದ್ಧಿ ಮಾಡ್ತಾರೆ. ಇವರೆಲ್ಲ ಬೇಕಾ ನಮ್ಗ? ಮುನ್ನದಿನ ಈ ಸಾರಿ ಅವರು ಬರ್ಲಿ, ಇನ್ನು ನೋಡೋಣ. ಅವ್ರು ಹೇಳ್ತಾ ಇದ್ರು ನಮ್ಮೂರಲ್ಲಿ ಯಾರಾದ್ರೂ MLA ಇವ್ರೇ ಅಂತ ಹೇಳ್ಬಿಟ್ರೆ ಅವ್ರು ಕೇಳಿದ್ ಕೊಡ್ತೀನಿ ಅಂತ ಹೇಳ್ಬಿಟ್ಟು. ಅಂದ್ರೆ MLA ಊರಿಗೆ ಬರೋದೇ ಇಲ್ವಾ? ಸರ್ ಬಂದಿಲ್ಲ. ಮೊನ್ನೆ ಪಟ್ಟಣ ಪಂಚಾಯತ್ ಎಲೆಕ್ಷನ್ ಇತ್ತಲ್ಲ, ಅದಕ್ಕೋಸ್ಕರ ಬಂದ್ರು, ಗುದ್ಲಿ ಪೂಜೆ ಎಲ್ಲ ಮಾಡ್ಕೊಂಡು ಹೋದ್ರು. ಬಂದು ಮಾಡ್ಕೊಂಡು ಹೋದ್ಮೇಲೆ ಇವಾಗ ಬಂದೇ ಇಲ್ಲ ಅವರು. ಅಷ್ಟೇ ಈಗ ಕೆಲಸ ಅಷ್ಟೇ ಅವ್ರದ್ದು. ಅಭಿವೃದ್ಧಿ ಅಂದ್ರೆ ಅಷ್ಟೇ ಮಾಡಿರೋ, ಅಷ್ಟೇ ಮಾಡಿ. ಏನ ಬಾಣ ಇಲ್ಲಿ ಏನಣ್ಣ ಏನು ಹೇಳ್ತಿದ್ರ ಆಗ್ಲೇ? ಏನ್ ಮಾಡಿ ಅವ್ರು ಏನ್ ಗುಡ್ಕೆ ಏನ್ ಮಾಡಲ್ಲ. ಅವರು ಬಂದ್ರು, ಅಲ್ಲಿ ಲೈಟ್ ಹಾಕ್ಬೋದ್ರು ನಮ್ಮೂರವ್ರು. ಹಾಕ್ಲಿಸಲ್ಲ ಯಾರು ಕೊತ್ತೂರು ಮಂಜು ಹಾಕ್ಲಿಸಲ್ಲ. ಯಾಕಂತೆ? ಅದು ಗೌರ್ಮೆಂಟ್ ಜಮೀನು ಹಾಕಿಲ್ಲ ಅಂದ. ಆಮೇಲೆ ಸ್ವಂತ ಜಮೀನು ಹಾಕ್ಸಿ ಪಾಪ ವೆಂಕಟೇಶನ್ ಸ್ವಂತ ಜಮೀನು ಕೊಟ್ಟು ಅಲ್ಲಿ ಹಾಕ್ಸಿರಿ ಹಾಕ್ಸಲ್ಲ. ಇಲ್ಲಿ ಬಂದು ಪೂಜೆ ಮಾಡಿ ಹೊರಟ್ನು. ಇವಾಗ ಪತ್ತೆ ಅಲ್ಲ. ಏನ್ ಅನ್ಸುತ್ತೆ ನಿಮ್ಮ ಊರ್ ಬಗ್ಗೆ ನಿಮ್ಗೆ? ಏನ್ ಅನ್ಸುತ್ತೆ ಸರ್? ಏನು ಇಲ್ಲ, ರೋಡ್ ಇಲ್ಲ, ನೀರು ಹಿಡಿಯಕ್ಕ ಅವಶ್ಯಕತೆ, ನೀರು ಉರ್ವೇ ಇಲ್ಲ. ಇರೋರ್ ಮನೆಗಳಾಗ ಬರ್ತಾವೆ, ಇಲ್ದಿದ್ದವ್ರಿಗೆ ಉರ್ವೇ ನೀರಿಲ್ಲ. ನಮ್ಮ ಕಷ್ಟ ಯಾರಿಗೂ ಬೇಡ ಸರ್.
ಅಷ್ಟು ಕಷ್ಟ ಇದೆ. ಈಗ ಹೇಳ್ತಾ ಇದ್ರು ಸರ್, ಕೆಲವೊಂದಷ್ಟು ಸಣ್ಣ ಪುಟ್ಟದ ಒಂದು ಲೈಟ್ ಹಾಕ್ಬೇಕಂದ್ರು MLA ಅವ್ರು ಇಲ್ಲ ಹಾಕ್ಬಾರ್ದು, ಅದು ಗೌರ್ಮೆಂಟ್ ಪ್ರಾಪರ್ಟಿ ಅಂತಾರಂತೆ. ಇನ್ನೇನು ಮತ್ತೆ ಇವ್ರು ಏನು ಮಾಡೋಕ್ಕೆ ಅಂತ ಮುಂದಾಗಿದ್ರು. ಹೋಗ್ಲಿ ಅಟ್ಲೀಸ್ಟ್ ಅವರಾದ್ರೂ ಒಂದು ವ್ಯವಸ್ಥೆ ಮಾಡಲಿ, ಗೌರ್ಮೆಂಟ್ ಜಾಗದಲ್ಲಿ ಒಂದು ದೊಡ್ಡ ಲೈಟ್ ಹಾಕ್ಲಿ ಬಿಡಿ, ಹೋಗ್ಲಿ ಅಟ್ಲೀಸ್ಟ್. ಅಲ್ಲ ಸರ್, ಅದು ಒಂದು ಕಸ ಇದೆ. ಮೇನ್ ಇನ್ನೊಂದು ಏನಾಗ್ಬಿಟ್ಟಿದೆ ಅಂದರೆ, ಈ ರಾಜ್ಯದಲ್ಲಿ MLA MP MNC ಇನ್ನೊಂದು ಬೇಕಾಗಿಲ್ಲ. ಇವಾಗ ಸುಮ್ಮನೆ ಬಿಟ್ಬಿಡೋದೇ ಆರಾಮ. ಏನು ರೈತರು ಹಂಗೆ ಏನೋ ಕೂಲಿ ನಾಲೆ ಮಾಡ್ಕೊಂಡು ಜೀವನ ಮಾಡ್ಕೊಂತಾರ, ತಗೊಂಡೋಗ್ತಾರ, ಕಂಪ್ನಿಗಳಿಗೆ ಜಮೀನು ಕಿತ್ಕೊಂತಾರೆ, ಕೊಡಲ್ಲ ಅಂದ್ರೂ ಕಂಪ್ನಿಗಳಿಗೆ ಕೆಲಸ ಕೊಡೋಂಗಿಲ್ಲ. ತಿರ್ಗಾ ಎಲೆಕ್ಷನ್ ಬರೋವಾಗ ಏನು ಬೇಕಾದರೂ ಪೌರುಷ ಹೇಳ್ಬಿಟ್ಟು ಹೊರಟೋತಾರ, ಮತ್ತೆ ತಲೆ ಇಲ್ಲ, ಈ ಕಡೆ ಇಲ್ಲ. ಈಗ ನೀವು ನೋಡಿದ್ರ ನಿಮ್ಮೂರ್ಗೊಂದು ರೋಡ್ ಇಲ್ಲ, ಒಂದು ಸರಿಯಾಗಿ ಒಂದು ಲೈಟ್ ಇಲ್ವಂತೆ. ಆ ಚರಂಡಿಗಳಂತೂ ಯಾವ ಮಟ್ಟಕ್ಕೆ ಅಂದ್ರೆ, ಈಗ ಏನಾದರೂ ಮಳೆ ಬಂತು ಅಂತಂದ್ರೆ ಸೊಳ್ಳೆಗಳೆಲ್ಲ ನಿಮ್ಮ ಮನೆಯಲ್ಲೇ ಇರುತ್ತೆ. ಇದೇನು ಕಾಣಲ್ವಾ ಇವ್ರಿಗೆ ಯಾರಿಗೂ? ಯಾರಿಗೂ ಕಾಣ್ತಲ್ಲ, ಇದುವರೆಗೂ ಕಾಣ್ತಿಲ್ಲ. ಇದುವರೆಗೂ ನಾನ್ ಮದುವೆ ಆಗಿ ಬಂದು 20 ವರ್ಷ ಆಗ್ತಾ ಬಂತು, ಅದ್ ಮುಂದೆ ಏನು ಗೊತ್ತಿಲ್ಲ. ಇದುವರೆಗೂ ಒಬ್ಬ ಮೆಂಬರ್ ಆಗ್ಲಿ, ಒಬ್ಬ MLA ಆಗ್ಲಿ, ಯಾರು ಇದುವರೆಗೂ ನಮ್ಮರ ಒಂದು ಕೆಲಸ ಮಾಡಿಸ್ಲೇ ಇಲ್ಲ. ಮೊನ್ನೆ ಬಂದು ಎಲೆಕ್ಷನ್ಗೆ ಮಂಡಲ ಪಂಚಾಯತ್ ಎಲೆಕ್ಷನ್ ಬಂದಿದ್ರಲ್ಲ, ಬಂದು ಕತ್ತೂರವ್ರು ಅಲ್ಲಿ ಬಂದು ಗುದ್ಲಿ ಪೂಜೆ ಮಾಡ್ಬಿಟ್ಟು ಹೋದ್ರು. ಅವಾಗ ಬಂದು ಮಾಡ್ಬಿಟ್ಟು ಹೋಗಿರೋದೆ, ಇದುವರೆಗೂ ಊರಲ್ಲಿ ಹೆಜ್ಜೆ ಇಕ್ಕಿಲ್ಲ. ಆ ರೋಡ್ ಅಂತೂ ನಾವು ಮದುವೆ ಆದ ಕಾಲದಿಂದ ಹಾಗೆ ಇದೆ. ಈಗ ಎಲ್ಲರೂ ಹೇಳ್ತಾ ಇದ್ರು, ಒಬ್ಬ ಪಟ್ಟಣ ಪಂಚಾಯಿತಿಯಲ್ಲಿರುವಂತಹ ಒಬ್ಬರಿಗೆ ಉಪಾಧ್ಯಕ್ಷರಿಗಿರುವಂತಹ ಒಂದು ಮಿನಿಮಮ್ ಕಾಳಜಿ ಇವತ್ತು ಶಾಸಕರಿಗೋ ಸಂಸದರಿಗೋ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಇಲ್ದಂಗೆ ಆಯ್ತಲ್ಲ. ಇಲ್ಲ ಅವ್ರದ್ದೇನು ಇಲ್ಲಿ. ಅವ್ರು ಓಟ್ ಕೇಳಕ್ ಬರ್ತಾರೆ, ಇನ್ನೊಂದ್ 2 ವರ್ಷ ಅಷ್ಟೇ, ತಿರುಗಿ ಬರ್ತಾರೆ, ಶುರು ಮಾಡ್ತಾರೆ. ಬರೋದು ಬೇಡ, ನಮ್ಗೆ ಅಭಿವೃದ್ಧಿ ಮಾಡೋದು ಬೇಡ. ಓಟ್ ನಿಮ್ಮ ಊರಲ್ಲಿ ನಮ್ದು 400 ಓಟ್ ಇದೆ. 400 ಓಟಾಗ 50 ಓಟ್ ಹೋಗಿದೆ ಅಷ್ಟೇ. ಪುತ್ತೂರು ಮಂಜು ಅವ್ರು ಎಷ್ಟು ಓಟಲ್ ಗೆದ್ರಿ ಸಲ? ಈ ಸಾರಿ 50 ಓಟ್ ಹೋಗಿದೆ. 100 ಓಟ್ ಅವ್ರದ್ದು, 300 ಓಟ್ ನಮ್ದು. ಎಷ್ಟು ಓಟಲ್ ಗೆದ್ದಿದ್ದಾರೆ ಅವ್ರ ಸಲ? 30,000. ಅದಕ್ಕೆ ನಿಮ್ 400 ಓಟ್ ಲೆಕ್ಕಕ್ಕಿಲ್ಲ ಅವ್ರಿಗೆ. ಲೆಕ್ಕಕ್ಕಿಲ್ಲ. ಯಾಕಂದ್ರೆ ಇಲ್ಲಿ ನಮ್ಕ ಈ ಹಳ್ಳಿ ಜನ ಅಮಾಯಕರು ಅಂತೇಳಿ ನಮ್ಮೂರ್ಗೆಲ್ಲ ಲೆಕ್ಕಿಲ್ಲ. ಈ ಸಾರಿ ಅಮಾಯಕರು ಏನನ್ನೋದು ಈ ಸಾರಿ ತೋರಿಸಿದ್ರಿ. ಗುದ್ಲಿ ಪೂಜೆ ಮಾಡ್ಬಿಟ್ಟು 10 ಮನೆ ನಲ್ಲಿಗ್ಲು ಹಾಕ್ಬಿಟ್ಟೋದ್ರು. ಇನ್ನು ಊರೆಲ್ಲ ಏನ್ ಮಾಡಿದ್ರೆ ಯಾಕೆ ಮಾಡಿಲ್ಲ? 3 ಮನೆ ಇಲ್ಲಿ ನಲ್ಲಿಗ್ಲು ಹಾಕಿರೋದು. ಮಳೆ ಹೊಡಿತಾ ಇದ್ರೆ ತೋರಿಸ್ಬಿಟ್ಟು ನಲ್ಲಿಗೆ ಸುಮ್ಮನೆ ಮ್ಯಾಗ ಹಾಕ್ಬಿಟ್ಟು ಹೊರಟೋದ್ರು. ಇನ್ನು ಊರೆಲ್ಲ ಇನ್ನೇನ್ ಸಾರ್ ಮಾಡ್ಬೇಕು ನಾವು? ಟೋಟಲ್ ಊರಾಗೆ ಊರಲ್ಲಿ 100 ಮನೆ ಇದೆ ಸರ್, ಇಲ್ಲಿ ಒಂದು 10 ಮನೆಗೆ ಹಾಕ್ಯವ್ರು ನಲ್ಲಿ. ಏನ್ ಹೇಳ್ತೀರಿ ಸರ್ ನಿಮ್ಮ ಶಾಸಕರಿಗೆ? ನಮ್ಮ ಶಾಸಕರಿಗೆ ಏನು ಹೇಳೋದಿಲ್ಲ. ಎಲೆಕ್ಷನ್ ಟೈಮಲ್ಲಿ ರಾಜಕೀಯ ಮಾಡಿ ಸಂತೋಷ, ಯಾರ್ದೇನೋ ಅಭ್ಯಂತರ ಇಲ್ಲ. ಬಟ್ ಹಿಂದುಳಿದ ಊರುಗಳನ್ನ ಸ್ವಲ್ಪ ಅಭಿವೃದ್ಧಿ ಮಾಡಕ್ಕೆ ಸಹಾಯ ಮಾಡ್ರಿ. ಫಂಡ್ ಸ್ವಲ್ಪ ರಿಲೀಸ್ ಮಾಡಿಸಿ. ನೋಡಿ, ಮನೆ ಮನೆಗೆ ನಲ್ಲಿ ಹಾಕ್ತಿದ್ದಾರೆ. ದಯವಿಟ್ಟು ಅದಕ್ಕೇನು ತೊಂದರೆ ಕೊಡದೆ ಸ್ವಲ್ಪ ಹಣ ಬಿಡುಗಡೆ ಮಾಡಿಸಿ. ಫಂಡ್ ರಿಲೀಸ್ ಮಾಡಿದ್ರೆ ಮನೆ ಮನೆಗೂ ನೀರು ಹೋದ್ರೆ ನಿಮ್ಮ ಮೇಲೆ ಪ್ರೀತಿ ಹುಡ್ತದೆ ಎಲ್ಲಾರ್ಗು. ಒಂದು ವೇಳೆ ಏನಾದ್ರು ಈ ಊರಿನ ಕಡೆಗಣಿಸಿದ್ರು, ಅಭಿವೃದ್ಧಿ ಮಾಡೋದಕ್ಕೆ ಹಿಂದೇಟ್ ಹಾಕಿದ್ರು ಅಂತಂದ್ರೆ ಮುಂದೆ ಏನು ಮಾಡಬೇಕು ಅಂತ ಅನ್ಕೊಂಡಿದ್ರೆ ಎಲ್ರು? ಸರ್ಕಾರಕ್ಕೆ ಹಣ ಇಲ್ಲ ಅಂತ ಹೇಳಿದ್ರೆ ಗ್ರಾಮೀಣ ಪ್ರದೇಶದ ಜನ ಹೆಂಗ್ ಗೊತ್ತಾ, ನಾವು ಭಿಕ್ಷೆ ಬೇಡ ಆದ್ರೂ ಏನ್ ಸರ್, ನಾವು ದುಡಿಮೆ ಮಾಡ್ತೀವಿ ನೋಡು, ಆ ದುಡಿಮೆ ಬೇಕಾದ್ರೂ ಹಾಕ್ತಿವಿ. ಫಸ್ಟ್ ಏನು ಗೊತ್ತಾ, ಹಳ್ಳಿ ಅಭಿವೃದ್ಧಿ ಆಗಬೇಕು. ಹಳ್ಳಿ ಅಭಿವೃದ್ಧಿ ಆಗಿಲ್ಲ ಅಂದರೆ ಗ್ರಾಮೀಣ ಪ್ರದೇಶದ ಜನ ಅಭಿವೃದ್ಧಿಯಾಗಿ ಅವರು ಆರೋಗ್ಯವಾಗಿಲ್ಲ ಅಂದರೆ ನೀವು ಎಷ್ಟೇ ರಾಜಕೀಯ ಮಾಡೋ ಅನಾರೋಗ್ಯವಾಗಿರ್ತದೆ. ಅದಕ್ಕೋಸ್ಕರ ಹೇಳ್ತಾ ಇರೋದೇನು ಗೊತ್ತಾ, ನೀವು ಗುದ್ಲಿ ಪೂಜೆ ಚುನಾವಣೆ ಗಿಮಿಕ್ ಮಾಡೋಕೆ ಹೋಗ್ಬೇಡಿ, ಹಳ್ಳಿ ಅಭಿವೃದ್ಧಿಗೆ ಮಾಡಿ. ಯಾಕಂದರೆ ಸರ್ಕಾರದಿಂದ ಬರೋಂಥ ಹಣನ ನಾವೇನು ನಿಮ್ಮ ಮನೆಯಿಂದ ತಂದಾಕೆ ನಿಮ್ಮ ಆಸ್ತಿ ಮಾರ್ಯಾಕೆ ಅಂತ ಹೇಳ್ತಾ ಇಲ್ಲ. ಸರ್ಕಾರದಿಂದ ಏನು ಬರ್ತದೆ, ಇವಾಗ ಸಿದ್ದರಾಮಯ್ಯನವರು 50 ಕೋಟಿ ಕೊಟ್ಟಿದ್ದಾರಂತ ಒಬ್ಬೊಬ್ಬ MLAಗೆ. ಆದರೆ ಕುಗ್ರಾಮಗಳು ಯಾವಿದೆ, ಅಭಿವೃದ್ಧಿ ಆಗದ ಗ್ರಾಮಗಳು ಯಾವುದಿದೆ ಗುರುತಿಸಿ. ಯಾಕಂದರೆ ಅವ್ರು ಏನು ಮಾಡ್ತಾರೆ ಅಂದರೆ ಒಂದು ಲೆಕ್ಕಾಚಾರ ಹಾಕ್ಕೊಂತಾರೆ, ಅಣ್ಣ ನೀಕು ಓಟ್ ಎಷ್ಟಿಲ್ಲದಣ್ಣ ಈ ಊರಲ್ಲ ಕಣ ಎಸವು. ಅದೊಂದು ತಾರತಮ್ಯ ಇದೆ. ಯಾಕಂದ್ರೆ ನಾನು ಇಡೀ ಗಡಿ ಭಾಗ ಕೋಲಾರ ಜಿಲ್ಲೆ ಎಲ್ಲ ಓಡಾಡ್ತಾ ಇರ್ತೀನಲ್ವಾ, ಅವಾಗ ಹೋಗ್ತಿರ್ತಾರೆ, ವಾಡಿ ಓಟೆ ಹಾಕ್ತಾರಪ್ಪ ಇವ್ರವರು ಓಟೆ ಹಾಕಿಲ್ಲಂತೆ, 50 ಓಟು ಬಂದಿರೋದು, ಅವ್ರಿಗೆ ಯಾಕೆ ಅಭಿವೃದ್ಧಿ ಮಾಡ್ಬೇಕಂದ್ರೆ ಅಭಿವೃದ್ಧಿ ವಿಚಾರದಲ್ಲಿ ಓಟು ವಿಚಾರ ಕಲೆ ಹಾಕ್ಬಾರ್ದು. ಒಬ್ಬ ಶಾಸಕನಾಗಲಿ ಯಾವುದು ಶಾಶ್ವತ ಇಲ್ಲ. ಹಳ್ಳಿ ಜನ ಪ್ರೀತಿ ಕೊಟ್ರೆ ನೀನು ಶಾಸಕನೂ ಆಗ್ತೀಯ. ಹಳ್ಳಿ ಜನ ಏನಾದ್ರು ಹಿಂದಿರುಗಿ ಬಿದ್ರೆ ಕಡೆಗೆ ನೀನು ಮುನ್ಸಿಪಾಲ್ಟಿ ಇದಕ್ಕೂ ಏನೋ ಕಸ ಹೊಡೆಯರ್ ಕೂಡ ಆಗಲ್ಲ ಅಂತೇಳಿ ಎಚ್ಚರಿಕೆ ಕೊಡ್ತಾರೆ. ಓಕೆ, ಕೇಳಿದ್ರಲ್ಲ, ಇದು ಸುಳದೇನಹಳ್ಳಿ ಅನ್ನುವಂಥ ಒಂದು ಗ್ರಾಮದ ಜನರು ಹೇಳ್ತಾ ಇರುವಂಥದ್ದು. ದಯವಿಟ್ಟು ಯಾವುದೇ ರಾಜಕಾರಣಿ ಆಗಿರಲಿ ಗಿಮಿಕ್ ಮಾಡಕ್ಕೆ ಹೋಗಬೇಡಿ. ಎಲೆಕ್ಷನ್ ಟೈಮ್ ಬಂದಾಗ ಇನ್ನೇನೋ ಮಾಡಿಬಿಡ್ತೀನಿ ಅಂತೇಳಿ ಗುದ್ದಲಿ ಪೂಜೆ ಮಾಡುವಂಥದ್ದು ಅಥವಾ ಇಷ್ಟು ಕೋಟಿ ನಾನು ಕೊಡ್ತೀನಿ ಅಂತ ಹೇಳೋವಂಥದ್ದು, ದಯವಿಟ್ಟು ಈ ಗಿಮಿಕ್ನ ಬಿಟ್ಬಿಡಿ. ನೀವು ಕೆಲಸ ಮಾಡಿ ತೋರಿಸಿ, ನಾವೇ ನಿಮ್ಮನ್ನು ಭುಜದಲ್ಲಿ ಇಟ್ಕೊಂಡು ಮೆರೆಸ್ತೀವಿ. ಇಲ್ಲ ಅಂತಂದರೆ ಶಾಸಕರಾಗಿರ್ಬೋದು ಅಥವಾ ಪಟ್ಟಣ ಪಂಚಾಯತಿಯವರಾಗಿರ್ಬೋದು, ಮುಂದಿನ ಬಾರಿ ಚುನಾವಣೆಗೆ ದಯವಿಟ್ಟು ಯಾರು ಓಟ್ ಕೇಳೋಕ್ಕೆ ನಮ್ಮೂರ ಕಡೆ ಬರಬೇಡಿ ಅನ್ನುವಂಥ ಒಂದು ಎಚ್ಚರಿಕೆಯ ಸಂದೇಶವನ್ನು ಸಂಬಂಧಪಟ್ಟಂತಹ ಅಧಿಕಾರಿ ಮತ್ತು ರಾಜಕಾರಣಿಗಳಿಗೆ ಕೊಡ್ತಿದ್ದಾರೆ. ಇದು ಈ ಊರಿನ ಸಮಸ್ಯೆ. ನಾಳೆ ಮತ್ತೊಂದು ಊರಿನ ಸಮಸ್ಯೆಯೊಂದಿಗೆ ನಿಮ್ಮ ಮುಂದೆ ಬರ್ತೀವಿ. ಅಲ್ಲಿವರೆಗೂ ನೋಡ್ತಾ ಇರಿ News 18, ಜಾಲ ನಮ್ಮದು, ಬಲ ನಿಮ್ಮದು.